ನಮ್ಮಲ್ಲಿ ಕನ್ನಡವನ್ನು ಉಳಿಸು, ಎಲ್ಲೆಲ್ಲೂ ಕನ್ನಡವನ್ನು ಬೆಳೆಸು ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡಿಗರು ಕಾತುರದಿಂದ ಕಾಯುತ್ತಿರುವ ಕನ್ನಡ ರಾಜ್ಯೋತ್ಸವ ದಿನ ಬಂದೇ ಬಿಟ್ಟಿದೆ. ನಾವೆಲ್ಲರೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲು ತುದಿಗಾಲಿನಲ್ಲಿ ಕಾಯುತ್ತಿದ್ದೇವೆ. ಕನ್ನಡ ಕೇವಲ ಒಂದು ಭಾಷೆಯಲ್ಲ, ಅದು ನಮ್ಮೆಲ್ಲರ ಮನಸ್ಸಿನ ಭಾವನೆ ಎಂದು ಹೇಳುತ್ತಾ ನಾನು ಧ್ರುವ್ ಹಾಗೂ ನಾನು ಪ್ರೇರಣಾ ಎಲ್ಲರಿಗೂ ಮತ್ತೊಮ್ಮೆ 70ನೆಯ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸಂಸ್ಕೃತಿ ಪರಂಪರೆಯನ್ನು ಸ್ಮರಿಸುವ ಕನ್ನಡ ರಾಜ್ಯೋತ್ಸವವನ್ನು ನಾವೆಲ್ಲರೂ ಸೇರಿ ಒಟ್ಟಾಗಿ ನಮ್ಮ ಶಾಲೆಯಲ್ಲಿ ಆಚರಿಸೋಣ. ನಮ್ಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಶಾಲೆ ಸಂಸ್ಥಾಪಕರಾದ ಚೈತನ್ಯ ಸರ್, ನಿರ್ದೇಶಕರಾದ ಡಾಕ್ಟರ್ ಜ್ಯೋತಾ ಮ್ಯಾಮ್, ಮುಖ್ಯ ಸಂಯೋಜಕರಾದ ಅನಿತಾ ಮ್ಯಾಮ್, ರೂಪಾ ಮ್ಯಾಮ್, ಚರಣ್ಯ ಮ್ಯಾಮ್, ಶಿಕ್ಷಣ ಸಂಯೋಜಕರಾದ ಪಾರ್ವತಿ ಮ್ಯಾಮ್, ಕೃಪಾ ಮ್ಯಾಮ್, ಸೌಮ್ಯ ಮ್ಯಾಮ್, ಪಿಯಾಲಿ ಮ್ಯಾಮ್, ಪುನೀತಾ ಮ್ಯಾಮ್ ಹಾಗೂ ಎಲ್ಲ ಶಿಕ್ಷಕರು ಹಾಗೂ ಶಿಕ್ಷಕರೇತರ ವೃಂದದವರಿಗೆ ಸ್ವಾಗತ, ಸುಸ್ವಾಗತ. ಹಾಗೂ ಕನ್ನಡ ರಾಜ್ಯೋತ್ಸವವನ್ನು ಮತ್ತಷ್ಟು ಮೆರುಗುಗೊಳಿಸಲು ಉಲ್ಲಾಸದಿಂದ ಕುಳಿತಿರುವ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕತ್ತಲೆಯಿಂದ ಬೆಳಕಿನೆಡೆಗೆ ಎಂಬಂತೆ ಅಂಧಕಾರವನ್ನು ಹೋಗಲಾಡಿಸಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಜ್ಞಾನದ ಜ್ಯೋತಿಯನ್ನು ಬೆಳಗಿಸೋಣ ಎಂದು ಪ್ರಾರ್ಥನೆಯನ್ನು ಮಾಡಲು ಬರುತ್ತಿದ್ದಾರೆ ನಮ್ಮ 4ನೇ ತರಗತಿಯ ವಿದ್ಯಾರ್ಥಿಗಳು. ಅವರನ್ನು ಜೋರಾದ ಚಪ್ಪಳೆಯ ಮೂಲಕ ವೇದಿಕೆಗೆ ಸ್ವಾಗತಿಸೋಣ. ಸೊಗಸಾಗಿ ಪ್ರಾರ್ಥನೆಯನ್ನು ಮಾಡಿದಂತಹ 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು.
ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಎಂದು ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ ನಮ್ಮ 4ನೇ ತರಗತಿಯ ವಿದ್ಯಾರ್ಥಿಗಳು. ಅವರನ್ನು ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ನೆಲಾದೆ ಕರ್ನಾಟಕ ನೀನಿರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿನ ಮುದ್ದಿನ ಕರು ಕನ್ನಡತನ ಬಂದಿದ್ದರೆ ನೀ ನಮ್ಮದ ಕಲ್ಪತರು ಶಿವ ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಓ ಓ ಮಧ್ಯದಲ್ಲಿ ಮೆರೆವ ಕನ್ನಡ ದೇಶದಲ್ಲಿ ಒಳಗೋ ಕಹಳೆ ದನಿ ಕೇಳಿ ಬೆಚ್ಚು ಗಗನ ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ ಕನ್ನಡದಲ್ಲಿ ಉಸಿರಾಡುವುದೆನ್ನದೆ ಕನ್ನಡ ಉಳಿದು ಬೇರೇನಿದೆ ಇರುವುದೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಗತ್ತು ಇರುವುದೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಗತ್ತು ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು ತಾಯಿಯ ಕೂಗಿಗೆ ಬಂದನು ಇಲ್ಲಿಗೆ ಧರಣಿ ಮಂಡಲ ಮಧ್ಯದಲ್ಲಿ ಮೆರೆವ ಕನ್ನಡ ದೇಶದಲ್ಲಿ ಒಳಗೋ ಕಹಳೆ ದನಿ ಕೇಳಿ ಬೆಚ್ಚು ಗಗನ ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ನೃತ್ಯದ ಮೂಲಕ ಕನ್ನಡ ಭಾಷೆಯ ಶಕ್ತಿಯನ್ನು ತೋರಿಸಿಕೊಟ್ಟಂತಹ 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ. ಮನದೊಳಗೆ ಕನ್ನಡ, ಮನಸೊಳಗು ಕನ್ನಡ ಎಂದು ಹಾಡಿನ ಮೂಲಕ ರಸದೌತಣವನ್ನು ಉಣಬಡಿಸಲು ಬರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಅವರನ್ನು ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಸ್ವಾಗತಿಸೋಣ.
ಸೊಗಸಾಗಿ ಪ್ರಾರ್ಥನೆಯನ್ನು ಮಾಡಿದಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಕನ್ನಡ ಎನೆ ಕುಣಿದಾಡುವುದೆನ್ನೆದೆ, ಕನ್ನಡ ಎನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯೊಳು ತೆಕ್ಕನ ಮನ ಮೈಮರೆಯುವುದು. ನಮ್ಮ ಕನ್ನಡ ಭಾಷೆಯನ್ನು ಅತ್ಯಂತ ಶ್ರೀಮಂತಗೊಳಿಸಿದಂಥ ನಮ್ಮ ಕನ್ನಡದ ಸಾಹಿತಿಗಳನ್ನು ನೀನು ನೋಡಿದ್ಯಾ ಪ್ರೇರಣಾ? ಇಲ್ಲ, ಆದರೆ ನನಗೆ ಆ ಕವಿಗಳ ನೋಡಬೇಕೆಂಬ ಆಸೆ ಇದೆ. ನಮ್ಮ ಭಾಷೆಯನ್ನು ಹಿಮಾಲಯದಷ್ಟು ಎತ್ತರಕ್ಕೆ ಕೊಂಡೊಯ್ದಿರುವ ನಮ್ಮ ಕನ್ನಡದ ಕಣ್ಮಣಿಗಳನ್ನು ಒಂದು ಪುಟ್ಟ ನಾಟಕದ ಮೂಲಕ ಅವರ ಹೆಸರುಗಳನ್ನು ಸ್ಮರಿಸುವ ಮೂಲಕ ಕನ್ನಡ ಭಾಷೆ ನಿಜವಾದ ಉಳಿವೆಂದರೆ ಏನು ಎಂದು ತಿಳಿಸಲು ಬರುತ್ತಿದ್ದಾರೆ ನಮ್ಮ 8ನೇ ಹಾಗೂ 9ನೇ ತರಗತಿಯ ವಿದ್ಯಾರ್ಥಿಗಳು. ಅವರನ್ನು ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಸ್ನೇಹಿತರೆ, ನಾವು ಕನ್ನಡವನ್ನ ಉಳಿಸಲೇಬೇಕು. ಇದಕ್ಕಾಗಿ ನಾವು ಎಂತಹ ಉಗ್ರ ಹೋರಾಟಕ್ಕೂ ಸಿದ್ಧರಾಗಿರಬೇಕು. ಕನ್ನಡ ಉಳಿಯೋ ತನಕ ನಾವು ಉಪವಾಸ ಕೈಗೊಳ್ಳಬೇಕು. ನಮ್ಮ ಕೈ ರುಚಿ ಏನು ಅನ್ನುವುದನ್ನು ಕನ್ನಡವನ್ನು ಬಳಸದೇ ಇರುವವರಿಗೆ ತೋರಿಸಲೇಬೇಕು. ಹೌದು, ಹಾಗೆ ಆಗಲಿ. ಜೈ ಕನ್ನಡಾಂಬೆ, ಜೈ ಕರ್ನಾಟಕ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ರೋಹಿತ್, ಅಲ್ಲೇನೋ ಚಳುವಳಿ ನಡೀತಾ ಇರೋಗಿದೆ. ಕನ್ನಡ ಉಳಿಸಿ ಹೋರಾಟ ಮೇಡಮ್. ಓ, ಇದನ್ನ ನಮ್ಮ ನ್ಯೂಸ್ ಚಾನೆಲ್ ಹಾಕಿದ್ರೆ ಬ್ರೇಕಿಂಗ್ ನ್ಯೂಸ್ ಆಗ್ಬಿಡುತ್ತೆ. ಹೌದೌದು. ಫಸ್ಟ್ ನಾನೊಂದು ಸೆಂಟೆನ್ಸ್ ಹೇಳ್ತೀನಿ, ಆಮೇಲೆ ಅವ್ರ ಹತ್ರ ಪ್ರಶ್ನೆ ಕೇಳ್ತೀನಿ. ಸ್ಟಾರ್ಟ್ ಆದಾಗ ಆಕ್ಷನ್ ಹೇಳು, ಎಂಡ್ ಆದಾಗ ಕಟ್ ಹೇಳು. ಅದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೀನು ಎಡ್ವರ್ಟ್ ಮಾಡ್ಬಿಡ್ತೀಯ ಅಲ್ವಾ, ಅದಕ್ಕೆ. ಗೊತ್ತಾಯ್ತಾ? ರೆಡಿ ರೆಡಿ. ಆಕ್ಷನ್. ನಮಸ್ಕಾರ. ಕಟ್ ಕಟ್. ಯಾಕೋ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅಲ್ಲ ಕಟ್ ಹೇಳ್ತಿದ್ಯಾ? ಮ್ಯಾಮ್, ನೀವು ಕಾಣಿಸ್ತಾ ಇಲ್ಲ ಮೇಡಮ್, ಕಾಣಿಸ್ತಾ ಇಲ್ಲ. ನಾನು ಕಾಣಿಸ್ತಿಲ್ವಾ? ಇಲ್ಲ. ಈಗ ಇಲ್ಲ. ಈಗ ಇದು ನಿಂಗೆ ಹೇಳ್ತಾನೆ. ಈಗ ಇಲ್ಲ. ನಾನು ಹೆಂಗ್ ಕಾಣಿಸ್ತೀನಿ ಮುಂದೆಗಡೆ ಕ್ಯಾಪೇ ತೆಗ್ದಿಲ್ಲ ಅಂದ್ರೆ? ಅಯ್ಯೋ ಸಾರಿ ಮೇಡಮ್. ರೆಡಿ ರೆಡಿ. ಆಕ್ಷನ್. ನಮಸ್ಕಾರ. ದಶಕಗಳಿಂದ ಕೇಳಿ ಬರ್ತಾ ಇರೋ ಕೂಗು ಕನ್ನಡ ಉಳಿಸಿ. ಎಂದಿನಂತೆ ಇಂದು ಸಹ ಕನ್ನಡ ಉಳಿಸಿ ಎಂದು ಕೆಲವರು ಹೋರಾಟ ಮಾಡುತ್ತಿದ್ದಾರೆ. ಇವರ ಬೇಡಿಕೆಗಳೇನು ಎಂದು ಕೇಳೋಣ ಬನ್ನಿ. ಕಟ್. ಮೇಡಮ್, ಕನ್ನಡ ಉಳಿಸಿ ಅಂತೇನೋ ಹಾಕೊಂಡಿದ್ದೀರಲ್ಲ, ನಿಮ್ ಬೇಡಿಕೆ ಏನು? ಎಲ್ಲರೂ ಕನ್ನಡ ಮಾತಾಡಬೇಕು, ಎಲ್ಲೆಲ್ಲೂ ಕನ್ನಡ ಮೊಳಗಬೇಕು. ಅಲ್ಲಿಯವರೆಗೂ ನಾವು ಉಪವಾಸ ಕೂರ್ತೀವಿ. ಯಾರು ಸ್ಪಂದಿಸ್ಲಿಲ್ಲ ಅಂದ್ರೆ ದಂಗೆ ಹೇಳ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಕನ್ನಡ ಎಲ್ಲ ಕಡೆ ಮಾತನಾಡಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ, ದಂಗೆ ಹೇಳ್ತೀವಿ ಅಂತಿದ್ದಾರೆ. ಇವ್ರು ಮುಂದೆ ಏನ್ ಮಾಡ್ತಾರೆ ಅಂತ ತಿಳ್ಕೊಳಕ್ಕೆ ಯಾವಾಗ್ಲೂ ನೋಡ್ತೀರಿ CK ನ್ಯೂಸ್. ಕ್ಯಾಮ್ರಾಮನ್ ರೋಹಿತ್ ಜೊತೆ ಏಕಪರ್ಣಿಕ, CK ನ್ಯೂಸ್. ಕೊಟ್ಟೇಳೋ. ಕಟ್ ಕಟ್. ಎಲ್ಲ ಸರಿಗ್ ಬಂತಾ? ಮೇಡಮ್, ಎಡಿಟಿಂಗ್ ಹೋಗೋಯ್ತು, ಸೀದಾ ಡೆಲ್ಲಿ ಕಷ್ಟ. ಮತ್ತ ಸ್ನೇಹಿತರೆ, ನಾವಿಲ್ಲಿ ಕುತ್ಕೊಂಡು ಕನ್ನಡ ಕನ್ನಡ ಅಂತ ಇದ್ರೆ ನಮ್ಮ ಕೂಗು ಯಾರಿಗೂ ಕೇಳಿಸೋದೇ ಇಲ್ಲ. ನಮ್ಮನ್ನ ಕೇಳಿಸಿಲ್ದವ್ರು ಅನ್ಕೋಬಿಡ್ತಾರೆ. ಮತ್ತೆ ಕನ್ನಡವನ್ನ ಉಳಿಸೋಕೆ ನಾವು ಯಾವ ರೀತಿಯ ಹೋರಾಟ ಮಾಡಬೇಕು? ಕನ್ನಡ ಉಳಿಸಕ್ಕೆ ನಮ್ಮ ಕುವೆಂಪುರವರೇ ಹೇಳಿದಾರಲ್ಲ, ಕನ್ನಡಕ್ಕಾಗಿ ಕೈ ಎತ್ತಿದ್ರೆ ಸಾಕು, ಅಲ್ಲೇ ಕಲ್ಪವೃಕ್ಷವು ಮೂಡುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತಿದರೆ ಅಲ್ಲೇ ಪಾಂಚಜನ್ಯವು ಮೂಡುತ್ತದೆ. ಕನ್ನಡಕ್ಕಾಗಿ ಕಿರುಬೆರಳು ಎತ್ತಿದ್ರು ಸಾಕು, ಅಲ್ಲೇ ಗೋದಾಮಗಿರಿ ಆಗುತ್ತೆ. ಆದರೆ ನಾವು ಎಷ್ಟೇ ಕೈ ಎತ್ತಿದ್ರು ಏನು ಆಗ್ತಾನೆ ಇಲ್ಲ. ಕನ್ನಡ ಅಂತ ಸೊಗಸಾದ ಭಾಷೆ ಇನ್ನೊಂದಿಲ್ಲ ಅಂತ ನಮ್ಮ ಬೇಂದ್ರೆ ಅಜ್ಜ ಹೇಳಿದ್ರು. ಆದ್ರೆ ಇದು ಈ ಜನಕ್ಕೆ ಅರ್ಥನೇ ಆಗಲ್ವಲ್ಲ. ನಮ್ಮ ಕನ್ನಡ ಭಾಷೆ ಬಗ್ಗೆ ತಿಳಿಸ್ಬೇಕಂದ್ರೆ ನಮ್ಮ ಬೇಂದ್ರೆ ಅಜ್ಜನೇ ವಾಪಸ್ ಮರಳಬೇಕು. ಬೇಂದ್ರೆ ಅಜ್ಜ, ನೀವೆಲ್ಲಿದ್ದರೂ ಈ ಭೂಲೋಕಕ್ಕೆ ಮರಳಿ ಬನ್ನಿ. ಕನ್ನಡಮ್ಮನ ಮುದ್ದು ಮಕ್ಕಳೇ ಕೇಳಿ. ಯಾರಿದು? ದೆವ್ವ ಇರ್ಬೇಕು. ನಾನು ಅಂಬಿಕಾತನೇ ದತ್ತ, ಅಂದ್ರೆ ನಿಮ್ ಬೇಂದ್ರ ಅಜ್ಜ. ನಾವು ಕರೆದ ತಕ್ಷಣ ಬೇಂದ್ರೆ ಅಜ್ಜ ಬಂದ್ಬಿಟ್ರು. ಅಲ್ಲ ಅಲ್ಲ, ನನಗೆ ಆ ಕ್ಯಾಮ್ರಾ ಮ್ಯಾನ್ ಮೇಲೆ ಡೌಟು. ಇಲ್ರಪ್ಪ, ನಾನೇ ನಿಮ್ ಅಂಬಿಕಾತನೇ ದತ್ತ, ಅಂದ್ರೆ ಬೇಂದ್ರೆ ಅಜ್ಜ ಅದೀನಿ. ಹೌದಾ? ನೀವೇ ಹಾಗಾದ್ರೆ ಮುಂದೆ ಬನ್ನಿ ನೋಡೋಣ. ಎದ್ದೇಳ್ರಪ್ಪ, ನಿಮ್ಗ ಮತ್ತು ನಿಮ್ ಕನ್ನಡ ಹೋರಾಟಕ್ಕೆ ಒಳ್ಳೇದಾಗ್ಲಿ. ಬೇಂದ್ರೆ ಅಜ್ಜ, ನಾವ್ ಎಷ್ಟು ಕನ್ನಡ ಉಳಿಸ್ಲಿ ಅಂತ ಬಡ್ಕೊಂಡ್ರು ಯಾರು ನಮ್ಮ ಮಾತನ್ನೇ ಕೇಳ್ತಿಲ್ಲ. ನೀವೆಲ್ಲರೂ ಹೋಗಾದ್ಮೇಲೆ ನಮ್ಮೆಲ್ರಿಗೂ ಉಳಿವಿಲ್ಲದಂಗಾಗಿದೆ ಬೇಂದ್ರೆ ಅಜ್ಜ. ಅಯ್ಯೋ ಹುಚ್ರ, ಕನ್ನಡ ಉಳಿಸೋಕೆ ನಾವು ಯಾರು? ಕನ್ನಡ ನಮ್ನ ಉಳಿಸ್ಬೇಕು. ನಿಮ್ ಯೋಚನೆಯಲ್ಲೇ ತಪ್ಪದ ಕಂಡ್ರು. ಹೌದಾ ಅಜ್ಜ? ಅದೇಗೆ?
ಕೇಳಿ, ನಾವೆಲ್ಲರೂ ಈ ಭೂಮಿ ಮ್ಯಾಗ ಬರೋದಕ್ಕಿಂತ ಮುಂಚೆನ ಕನ್ನಡ ಹುಟ್ಟಿತು. ಕನ್ನಡ ಒಂದು ದೇಶದಲ್ಲಿ ರಚಿತವಾಗಿರೋ ಭಾಷೆ ಅಲ್ಲ. ಕನ್ನಡನ ಉಳ್ಸಕ ಅಥವಾ ಅಳ್ಸಕ ಯಾರಿಲ್ಲೂ ಸಾಧ್ಯ ಇಲ್ಲ. ಕನ್ನಡ ಅಂದ್ರೆ ನಾಡು, ಕನ್ನಡ ಅಂದ್ರೆ ನುಡಿ, ಕನ್ನಡ ಅಂದ್ರೆ ತಾಯಿ, ಕನ್ನಡ ಅಂದ್ರೆ ಸ್ನೇಹ, ಕನ್ನಡ ಅಂದ್ರೆ ಪ್ರೀತಿ, ಕನ್ನಡ ಅಂದ್ರೆ ನಮ್ಮ ಮನ, ಕನ್ನಡ ಅಂದ್ರೆ ಕರುಣೆ, ಕನ್ನಡ ಅಂದ್ರೆ ನಮ್ಮ ಜೀವನ ಕಂಡ್ರಪ್ಪ. ಅದ್ ಸರಿ, ಹೋರಾಟ ಮಾಡ್ತೀವಿ ಅನ್ನೋ ನೀವು ಏನ್ ಮಾಡ್ತೀರಾ? ನಾವು ಕನ್ನಡ ಉಳಿಸಿ ಹೋರಾಟ ಮಾಡ್ತೀವಿ, ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ, ಧ್ವಜಾರೋಹಣೆ ಮಾಡ್ತೀವಿ, ಮತ್ತೆ ಎಲ್ಲರಿಗೂ ಕೇಳಿಸೋ ಹಾಗೆ ಜೋರಾಗಿ ಕನ್ನಡ ಹಾಡುಗಳನ್ನ ಹಾಕ್ತೀವಿ. ಹಾಗೆ ಯಾರಾದ್ರೂ ಕನ್ನಡ ಮಾತಾಡ್ಲಿಲ್ಲ ಅಂದ್ರೆ ನಮ್ ಕೈ ರುಚಿ ತೋರಿಸ್ತೀವಿ. ಇದನ್ನೆಲ್ಲ ಎಷ್ಟು ದಿವಸ ಅಂತ ಮಾಡ್ತೀರಪ್ಪ? ಇದನ್ನೆಲ್ಲ ಒಂದ್ ದಿವಸ, ಕನ್ನಡದ ರಾಜ್ಯೋತ್ಸವದ ದಿವಸ. ನಾವೆಬ್ಬರೊಂದು, ನಿಮಗೆ ಗೊತ್ತಿಲ್ಲದೆ ಇರೋದೇನಿದೆ? ಈಗಿನ ಕಾಲಕ್ಕೆ ತಕ್ಕಂತೆ ನೀವು ಹೋರಾಟನು ಬದಲಾಗಬೇಕಪ್ಪ. ಹೊಸ ತಂತ್ರಜ್ಞಾನದಲ್ಲಿ, ಹೊಸ ಆವಿಷ್ಕಾರಗಳಲ್ಲಿ, ಹೊಸ ತಂತ್ರಾಂಶಗಳಲ್ಲಿ ನೀವು ಕನ್ನಡ ಬಳಕೆಯನ್ನು ತನ್ನಿ. ಇಂದಿನ ಮಕ್ಕಳಿಗೆ ಕನ್ನಡದ ಮಹತ್ವವನ್ನು ತಿಳಿಸಿಕೊಡಿ. ಹೆಚ್ಚು ಹೆಚ್ಚು ಎಲ್ಲರೂ ಕನ್ನಡವನ್ನು ಬಳಸಿ. ಹೌದು ಅಜ್ಜ, ನೀವು ಹೇಳ್ದಾಗೆ ನಾವು ಕನ್ನಡ ಅಭಿಯಾನ ಮಾಡ್ತೀವಿ. ಹೌದು, ಕನ್ನಡನ ನೀವು ಉಳಿಸೋದಿಕ್ಕಾಗಲ್ಲ. ಚಂದವಾಗಿರೋ ಕನ್ನಡನ ನೀವೆಲ್ಲರೂ ಬಳಸಿ, ಆಗ ಕನ್ನಡ ನಿಮ್ಮನ್ನ ಉಳಿಸುತ್ತೆ. ಹೌದು ಅಜ್ಜ, ಕನ್ನಡನ ಉಳಿಸುವಷ್ಟು ದೊಡ್ಡವರು ನಾವಲ್ಲ, ಕನ್ನಡನೇ ನಮ್ಮನ್ನು ಉಳಿಸ್ಬೇಕು. ಹೌದು, ನಮ್ಮ ಪುಟ್ಟಪ್ಪನವ್ರು ಹೇಳ್ದಂಗೆ ಎಲ್ಲಾದರೂ ಇರ್ರಿ, ಹೇಗಾದರೂ ಇರ್ರಿ, ಎಂದೆಂದಿಗೂ ನೀವು ಕನ್ನಡವಾಗಿರ್ರಿ. ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕನ್ನಡಾಂಬೆ, ಜೈ ಕರ್ನಾಟಕ. ಧನ್ಯವಾದಗಳು. ಕನ್ನಡ ಭಾಷೆಯನ್ನು ಬಳಸುವುದರ ಪ್ರಾಮುಖ್ಯತೆಯನ್ನು ನಾಟಕದ ಮೂಲಕ ಹೆಚ್ಚಿಸಿದಂತಹ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಭಾಷೆ ಹಾಗೂ ನಮ್ಮ ನಾಡನ್ನು ಬಾನಿನೆತ್ತರಕ್ಕೆ ತೆಗೆದುಕೊಂಡು ಹೋದಂತಹ ಮಹಾನೀಯರನ್ನು ನೋಡಬೇಕೆಂಬ ಆಸೆ ನನಗಿದೆ. ನಿಮಗೂ ಇರಬೇಕಲ್ಲವೇ? ನಿಮಗೆ ನಾನು ಹೇಳಲ್ಲ, ನೀವೇ ನೋಡಿ. ನಾನು 10ನೇ ಶತಮಾನದ ಶ್ರೇಷ್ಠ ಕನ್ನಡದ ಕವಿಗಳಲ್ಲಿ ಒಬ್ಬನಾಗಿದ್ದೇನೆ. ಜನರು ನನ್ನನ್ನು ಆದಿಕವಿ ಎಂದು ಕರೆಯುತ್ತಾರೆ. ನಾನು ವೇಮುಲವಾಡದ ಚಾಲುಕ್ಯ ರಾಜ ಅರಿಕೇಸರಿ ರಾಜರ ಆಸ್ಥಾನ ಕವಿಯಾಗಿದ್ದೇನೆ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ನನ್ನ 2 ಪ್ರಮುಖ ಕಾವ್ಯಗಳು. ಜೈನ ಧರ್ಮದ ತತ್ವಗಳನ್ನು ಆಧರಿಸಿ ಆದಿದೇವನ ಕುರಿತು ಆದಿಪುರಾಣವನ್ನು ರಚಿಸಿದ್ದೇನೆ. ನನ್ನ ಇನ್ನೊಂದು ಕೃತಿಯಾದ ವಿಕ್ರಮಾರ್ಜುನ ವಿಜಯವನ್ನು ಮಹಾಭಾರತದ ಕಥೆಯನ್ನು ನನ್ನ ರಾಜ ಅರಿಕೇಸರಿಗೆ ಅರ್ಜುನನನ್ನು ಹೋಲಿಸಿ ಬರೆದಿದ್ದೇನೆ. ನಾನು ಗದ್ಯ ಮತ್ತು ಪದ್ಯ ಮಿಶ್ರಿತ ಚಂಪು ಶೈಲಿಯಲ್ಲಿ ಬರೆದಿದ್ದು ಇದು ಮುಂದಿನ ಕವಿಗಳಿಗೆ ಮಾದರಿಯಾಯಿತು. ನನ್ನ ಸಮಕಾಲೀನ ಕವಿಗಳು ರನ್ನ ಮತ್ತು ಪೊನ್ನರ ಜೊತೆಗೆ ನಾವು ಮೂವರು ಕನ್ನಡದ ಸಾಹಿತ್ಯದ ರತ್ನತ್ರಯರು ಎಂದು ಪ್ರಸಿದ್ಧರಾಗಿದ್ದೇವೆ. ಕನ್ನಡದ ಸಾಹಿತ್ಯದ ನನ್ನ ಕೊಡುಗೆಯನ್ನು ಗಮನಿಸಿದರೆ ನನ್ನ ಕಾಲವನ್ನು ಪಂಪಯುಗ ಎಂದು ಕರೆಯಲಾಗುತ್ತದೆ. ಧನ್ಯವಾದಗಳು. ನಾನೊಬ್ಬ ಸಾಮಾನ್ಯ ಮಯೂರವರ್ಮ. ಪಲ್ಲವರ ಆಸ್ಥಾನದಲ್ಲಿ ಅಪಮಾನಕ್ಕೆ ಒಳಗಾದವನು. ವೇದ ಧ್ಯಾನಕ್ಕಿಂತ ವೀರತ್ವ ದೊಡ್ಡದೆಂದು ಅರಿತು ಖಡ್ಗವನ್ನು ಹಿಡಿದವನು. ಯಾವ ಪಲ್ಲವರು ನನ್ನನ್ನು ಅವಮಾನಿಸಿದ್ದಾರೋ ಅದೇ ಮಣ್ಣಿನಲ್ಲಿ ನನ್ನದೇ ಸಾಮ್ರಾಜ್ಯ ಕಟ್ಟಿದೆ. ನಾನೊಬ್ಬ ಬ್ರಾಹ್ಮಣನಾದರೂ ಕನ್ನಡಿಗರ ರಕ್ಷಣೆಗಾಗಿ ಒಬ್ಬ ಕ್ಷತ್ರಿಯನಾದೆ. ನನ್ನ ಸಾಮ್ರಾಜ್ಯ ಬನವಾಸಿಯಿಂದ ಆರಂಭವಾಯಿತು, ಕದಂಬ ವೃಕ್ಷದಡಿಯಿಂದ ಅರಳಿತು. ಕನ್ನಡಿಗರಿಗಾಗಿ ಕನ್ನಡದ ಮೊದಲ ರಾಜಮನೆತನವನ್ನು ಕೊಟ್ಟ ಹೆಮ್ಮೆ ನನ್ನದು. ನನ್ನ ಜನರಿಗಾಗಿ ನಾನೊಬ್ಬ ರಾಜನಾದೆ. ಆ ಸಾಧನೆ ನನ್ನ ದೊಡ್ಡ ಹೆಮ್ಮೆ. ಕೇವಲ ಪಂಡಿತನಾಗಿದ್ದ ನಾನು ಕನ್ನಡದ ಮೊದಲ ಚಕ್ರವರ್ತಿಯಾದೆ. ಧನ್ಯವಾದಗಳು. ನಾನು ಕುಪ್ಪಳ್ಳಿಯ ಕವಿ. ಮಲೆನಾಡಿನ ಮಡಿನಲ್ಲಿ ಹುಟ್ಟಿದ್ದೇನೆ. ರಾಮಕೃಷ್ಣ ವಿವೇಕಾನಂದನ ಪ್ರಭಾವದಿಂದ ಅಧ್ಯಾತ್ಮ ದಾರಿಯಲ್ಲಿ ನಡೆದಿದ್ದೇನೆ. ಕಾನೂನು ಹೆಗಡತಿ ಮತ್ತು ಮಳೆಗಳಲ್ಲಿ ಮದುಮಗಳು ಎಂಬ ಕಾದಂಬರಿಯನ್ನು ಬರೆದಿ ನನ್ನ ನೆಲದ ಸೊಗತನ್ನು ಜಗತ್ತಿಗೆ ತಿಳಿಸಿದ್ದೇನೆ. ಶ್ರೀರಾಮಾಯಣ ದರ್ಶನಂ ಅಲ್ಲಿ ರಾಮನನ್ನು ನಾನು ಕರುಣೆಯ ದೇವನಾಯ ಕಂಡಿದ್ದೇನೆ. ಇದಕ್ಕೆ ಸಿಕ್ಕ ನನಗೆ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ನನ್ನ ಬದುಕಿನ ಅಮೂಲ್ಯ ಕ್ಷಣವಾಗಿತ್ತು. ಜ್ಞಾನಪೀಠ ಪ್ರಶಸ್ತಿ ನನಗಲ್ಲ, ಕನ್ನಡ ಭಾಷೆಗೆ ಎಂದು ಹೆಮ್ಮೆ ಪಡುತ್ತೇನೆ. ಎಲ್ಲಾದರೂ ಎಂತಾದರೂ ಎಂದೆಂದಿಗೂ ನೀ ಕನ್ನಡವಾಗಿದೆ. ನೀವು ನನ್ನನ್ನು ಗಲ್ಲಿಗೇರಿಸಬಹುದು, ಆದರೆ ನೆನಪಿಡಿ, ನಮಗೆ ಸ್ವಾತಂತ್ರ್ಯ ಸಿಗುವವರೆಗೂ ದೇಶದ ಪ್ರತಿ ಮನೆಯಲ್ಲೂ ಒಬ್ಬ ರಾಯಣ ಹುಟ್ಟುತ್ತಾನೆ. ಕಿತ್ತೂರು ಉಳಿಸುವುದು ನನ್ನ ಧರ್ಮ, ದೇಶಕ್ಕಾಗಿ ಹೋರಾಡುವುದು ನನ್ನ ಕರ್ಮ. ನಾನು ಸತ್ತರೂ ನನ್ನ ದೇಶ ಎಂದಿಗೂ ಸಾಯುವುದಿಲ್ಲ.
ನೀವು ನಮ್ಮನ್ನು ಶಾಂತಿಯ ಹೆಸರಿನಲ್ಲಿ ಬಲೆಗೆ ಬೀಳಲು ಯತ್ನಿಸುತ್ತಿದ್ದೀರಿ. ಆದರೆ ನನ್ನ ಕಿತ್ತೂರಿನ ಪ್ರಜೆಗಳು ಹುಲಿಗಳು. ಅವರು ನಿಮ್ಮ ಯಾವುದೇ ಕುತಂತ್ರಗಳಿಗೆ ಬಲಿಯಾಗುವುದಿಲ್ಲ. ನಮ್ಮ ಸ್ವಾತಂತ್ರ್ಯ ಕಸಿಯಲು ಬಂದ ನಿಮ್ಮ ವಿರುದ್ಧ ನಾವು ನಮ್ಮ ಕೊನೆಯುಸಿರಿನವರೆಗೂ ಹೋರಾಡುತ್ತೇವೆ. ನನ್ನ ಕೊನೆಯ ಆಸೆ ಎಂದರೆ ಬ್ರಿಟಿಷರನ್ನು ನಮ್ಮ ಪವಿತ್ರ ಮಣ್ಣಿಂದ ಓಡಿಸುವುದು. ಈ ನೆಲದಲ್ಲಿ ನಾವು ಮತ್ತೆ ಹುಟ್ಟಬೇಕು. ಜೀವಂತವಾಗಿ ಇದ್ದರೆ ಸ್ವಾತಂತ್ರ್ಯವಾಗಿ ಬಾಳುವೆವು. ಸ್ವಾತಂತ್ರ್ಯವೇ ನನ್ನ ಉಸಿರು, ಸ್ವಾತಂತ್ರ್ಯವೇ ನನ್ನ ಕನಸು. ನನ್ನ ಉಳ್ಳಾಲದ ಕಡಲ ತೀರದಲ್ಲಿ ನಿಂತಿದ್ದೇನೆ. ನೀಲಿ ಸಮುದ್ರದ ಅಲೆಗಳಂತೆ ಉಬ್ಬಿ ಹೋಗುತ್ತಿವೆ. ಹಾಗೆಯೇ ನನ್ನ ಹೃದಯವು ವಿದೇಶಿ ಪೋರ್ಚುಗೀಸರ ದಬ್ಬಾಳಿಕೆಯನ್ನು ಕಂಡು ನನ್ನ ರಕ್ತ ಕುದಿಯುತ್ತಿದೆ. ನಾನು ರಾಣಿ ಇರಬಹುದು, ಆದರೆ ನನ್ನ ಪ್ರಜೆಗಳ ರಕ್ಷಣೆ ನನ್ನ ಮೊದಲ ಕರ್ತವ್ಯ. ನನ್ನ ಭೂಮಿಯನ್ನು ಆಕ್ರಮಿಸಲು ಬಂದವರಿಗೆ ನನ್ನ ಕತ್ತಿಯಿಂದಲೇ ಉತ್ತರ ಕೊಡುತ್ತೇನೆ. ಎಷ್ಟು ಬಾರಿ ಬಂದರೂ ಅಷ್ಟೇ ಬಾರಿ ಓಡಿಸುತ್ತೇನೆ. ಈ ಮಣ್ಣನ್ನು ಅನ್ಯರಿಗೆ ಬಿಟ್ಟು ಕೊಡುವುದಿಲ್ಲ. ಸತ್ಯ ನನ್ನ ಕಡೆ ಇದೆ, ಧರ್ಮ ನನ್ನ ಕಡೆ ಇದೆ. ಹಾಗಾಗಿ ಜಯ ನಂದೇ. ಬಿದಿರಿನ ಖಡ್ಗ ಹಿಡಿದರೂ ನಿಮ್ಮ ಬೃಹತ್ ಸೈನ್ಯವನ್ನು ಸೋಲಿಸುವ ಶಕ್ತಿ ನನ್ನಲ್ಲಿದೆ. ನನ್ನ ಕಿತ್ತೂರಿನ ಮಣ್ಣಿನಲ್ಲಿ ಬೆಳೆದ ಪ್ರತಿಯೊಬ್ಬ ಪ್ರಜೆಗೂ ನಾಡಿನ ಅಭಿಮಾನಗಳಿವೆ. ಅದನ್ನು ಅಪಹರಿಸಲು ಬಂದ ನಿಮ್ಮ ಅಧಿಕಾರ ನಮ್ಮ ನೆಲದಲ್ಲಿ ನಡೆಯುವುದಿಲ್ಲ. ದತ್ತು ಪುತ್ರನಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಕಿತ್ತೂರು ಎಂದಿಗೂ ಒಪ್ಪುವುದಿಲ್ಲ. ಸವಾಲೆಸೆದರೆ ಯುದ್ಧಕ್ಕೆ ಸಿದ್ಧ. ಪ್ರಾಣ ಹೋದರೂ ಹೆಜ್ಜೆ ಹಿಂದೆ ಇಡುವುದಿಲ್ಲ. ಕತ್ತಿ ಹಿಡಿದು ಹೋರಾಡುವ ಈ ರಾಣಿ ಕೇವಲ ಸಾಮ್ರಾಜ್ಯಕ್ಕಾಗಲ್ಲ, ನನ್ನ ಜನರ ಸ್ವಾತಂತ್ರ್ಯಕ್ಕಾಗಿ. ಕಿತ್ತೂರಿನ ರಕ್ತ ಕಂಡದಂತಹ ಸ್ವಾಭಿಮಾನದಿಂದ ಕೂಡಿದೆ. ಬ್ರಿಟಿಷ್ ಅಧಿಕಾರಕ್ಕೆ ನಮಸ್ಕರಿಸುವ ಬದಲು ವೀರಮರಣವೇ ಆಯ್ಕೆ ಮಾಡಿಕೊಳ್ಳುತ್ತೇನೆ. ಜಯವಾಗಲಿ ಅಥವಾ ಮರಣವಾಗಲಿ, ಆದರೆ ಗುಲಾಮಗಿರಿ ಎಂದಿಗೂ ಒಪ್ಪುವುದಿಲ್ಲ. ಧನ್ಯವಾದಗಳು. ನಾನೇನು ರಾಣಿಯಲ್ಲ, ಆದರೆ ನನ್ನ ಕರುಳಾಬಳ್ಳಿ ಈ ನಾಡಿನ ಮಣ್ಣು. ನನ್ನ ಮನೆಯ ಕಲ್ಲಿನ ಒನಕೆ ನನ್ನ ಆಯುಧವಾಗಿದೆ. ಕಿಂಡಿಯ ಮೂಲಕ ನುಸುಳುತ್ತಿದೆ. ಶತ್ರುಗಳನ್ನು ನೋಡಿದರೆ ನನ್ನ ರಕ್ತ ಕುದಿಯುತ್ತದೆ. ಯಾವುದೇ ವೀರನ ಕತ್ತಿಗಿಂತ ನನ್ನ ಒನಕೆ ಕಡಿಮೆ ಇಲ್ಲ ಎಂದು ಸಾಬೀತುಪಡಿಸಿದ್ದೇನೆ. ಹೈದರನ್ನು ಸೇಂಕೊಟ್ಟಿ ಏರುವ ಮುನ್ನ ಈ ನೆಲದಲ್ಲಿ ನನ್ನ ಜೀವ ಕಳೆದುಕೊಳ್ಳಬೇಕಾಗಿದೆ. ಹೆಮ್ಮೆಯ ಕೋಟೆಗೆ ಅಪಾಯ ಬಂದಾಗ ನಾನು ಕೈ ಕಟ್ಟಿ ಕುಳಿತುಕೊಳ್ಳಲಾರೆ. ನನ್ನೊಬ್ಬರಿಂದ ಇಡೀ ಕೋಟೆ ಉಳಿಯದೇ ಇರಬಹುದು, ಆದರೆ ನನ್ನ ಸಾಹಸ ಉಳಿದಿದೆ. ನಾನಿಲ್ಲದಿದ್ದರೂ ನನ್ನ ಮುಂದಿನ ತಲೆಮಾರು ನನ್ನ ಒನಕೆಯ ಶಕ್ತಿಯನ್ನು ಎಂದಿಗೂ ಮರೆಯುವುದಿಲ್ಲ. ಧನ್ಯವಾದಗಳು. ಎಷ್ಟು ಚೆನ್ನಾಗಿ ಛದ್ಮವೇಷ ಧರಿಸಿ ಮಹಾನೀಯರನ್ನು ಪ್ರತಿನಿಧಿಸಿದ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಧ್ರುವ್, ನಿನಗೆ ಜನಪದ ಕಲೆ ಅಂದ್ರೆ ಗೊತ್ತಾ? ನಂದಿ ಕುಣಿತ ಇವೆಲ್ಲ ಕರ್ನಾಟಕದ ಜನಪದ ಕಲೆಗಳು, ಹೌದು ತಾನೇ? ಹೌದು. ಇವುಗಳನ್ನ ನೋಡಿದ್ಯಾ? ನೋಡಿಲ್ಲ. ಹಾಗಾದರೆ ಜನಪದ ಕಲೆಯ ವೈಭವವನ್ನು ನಮ್ಮ ಶಾಲೆಯಲ್ಲಿ ತೋರಿಸಲು ನಮ್ಮ ಹಾಗೂ ನಿಮ್ಮೆಲ್ಲರ ಸ್ನೇಹಿತರನ್ನು ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಶರಣು ಶರಣಯ್ಯ
ಜೈ ಕರ್ನಾಟಕ ಮಾತೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಚಲುವ ಎಚ್ಚಲವೋ ತಾನಿ ತಂದನ್ನ ಚಿನ್ಮಯ ರೂಪೇ ಕೋಲನ್ನ ಕೋಲೆ. ಚಲುವ ಎಚ್ಚಲವೋ ತಾನಿ ತಂದನ್ನ ಚಿನ್ಮಯ ರೂಪೇ ಕೋಲನ್ನ ಕೋಲೆ. ಚಿನ್ಮಯ ರೂಪೇ ಕೋಲನ್ನ ಕೋಲೆ. ಕಾರ್ಯಕರ್ತರಾದ ನಮ್ಮ ಶಿಕ್ಷಕರಾದ ಎಲ್ಲ ವಿದ್ಯಾರ್ಥಿಗಳಿಗೆ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ, ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಗ್ಗಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯ ಮುಂದೆ ಪಟ್ಟಿ ಕುಣೀರು. ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುತ್ತು ಮಾದಯ್ಯ ಮುಂದೆ ಪಟ್ಟಿ ಕುಣೀರು. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ, ನಾಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಗ್ಗಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯ ಮುಂದೆ ಪತ್ತಿ ಕುಣೀರು. ಅರೆ ಅರೆ ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುತ್ತು ಮಾದಯ್ಯ ಮುಂದೆ ಪತ್ತಿ ಕುಣೀರು. ಹಂಗೆ ಕುಣೀರು ನೃತ್ಯದ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಶ್ರೀಮಂತಗೊಳಿಸಿದಂತಹ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಕನ್ನಡ ರಾಜ್ಯೋತ್ಸವವನ್ನು ಮಾಡಲು ಅವಕಾಶ ನೀಡಿದಂತಹ ಚೈತನ್ಯ ಸರ್ ಹಾಗೂ ಡಾಕ್ಟರ್ ಜೋಯ್ತಾ ಮೇಡಮ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರಲು ಕಾರಣಕರ್ತರಾದ ನಮ್ಮ ಶಿಕ್ಷಕರು ಹಾಗೂ ಶಿಕ್ಷಕರೇತರ ವೃಂದದವರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲರೂ ಜೊತೆಯಾಗಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಹೆಮ್ಮೆ ನಮ್ಮಲ್ಲಿ ಸದಾ ಜೀವಂತವಾಗಿರಲಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡಕ್ಕಾಗಿ ಕೈ ಎತ್ತು, ಜೈ ಕರ್ನಾಟಕ ಮಾತೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಭುವನೇಶ್ವರಿ ದೇವಿ. ಧನ್ಯವಾದಗಳು.